ಈ ಮೆಸೇಜ್ ಬಂತು ಅಂತಂದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಒನ್ನೇ. ಈಗ ಮೊನ್ನೆ ಗೈಸ್ ಈ ಒಂದು ಮೆಸೇಜ್ ಬಂತು ನನಗೆ, ಯುವರ್ ವೆಹಿಕಲ್ ಹ್ಯಾಸ್ ಬಿನ್ ಎಂಟರ್ಡ್ ಇನ್ ಟು ದ ಸಿಸ್ಟಮ್ ಫಾರ್ ವೈಲೇಟಿಂಗ್ ಟ್ರಾಫಿಕ್ ರೂಲ್ಸ್ ಅಂದ್ಬಿಟ್ಟು, ಆದಷ್ಟು ಬೇಗ ಇದನ್ನ ಫೀಸ್ ಪೇ ಮಾಡಿಬಿಡಿ, ಇಲ್ಲ ಅಂತಂದರೆ ಸೊ ನಿಮಗೆ ಲೀಗಲ್ ಆ್ಯಕ್ಷನ್ ತೊಗೋಬೇಕಾಗುತ್ತೆ ಅಂತಂದ್ಬಿಟ್ಟು ಒಂದು ಲಿಂಕ್ ಕಳಿಸಿದ್ದಾರೆ. ಸೊ ಇವ್ರು ಹೇಳ್ತಾ ಇರುವಂಥದ್ದು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಾವು ಫೀಸ್ನ ಪೇ ಮಾಡಬೇಕು ಅಂತ. ನಾವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೀಸ್ ಪೇ ಮಾಡೋ ಒಂದು ವೆಬ್ಸೈಟ್ ಮಾಡವ್ರೆ. ಅಲ್ಲಿ ಹೆಂಗೆ ಅಂತಂದರೆ ನೀಟಾಗಿ ನಿಮ್ಮ ಕಾರ್ಡ್ ಡೀಟೇಲ್ಸು ಮತ್ತು CVV ಮತ್ತು ATM ಪಿನ್ನನ್ನು ಹಾಕೋದಕ್ಕೆ ನಿಮ್ಗೆ ಆಪ್ಷನ್ ಬರುತ್ತೆ. ನೀವು ಅಲ್ಲಿ ಹಾಕಿ ಇಲ್ಲಿ ನಾನೇನೋ ವೈಲೇಟ್ ಮಾಡಿದ್ದಿಲ್ಲ ಅಂದ್ಬಿಟ್ಟು ಫೀಸ್ ಪೇ ಮಾಡಿದ್ರೆ ಸೊ ನಿಮ್ಮ ಎಕ್ಸಾಮ್ ಫೀಸ್ ಕಿತ್ಕೋಯ್ತದಲ್ಲ ಸೇಮ್ 600-500 ರೂಪಾಯಿ, ಅದೇನು ಓದಕ್ಕೂ ಕಾಸು ಕೊಡಬೇಕಂತಲ್ಲ. ಸೊ ಆ ಥರ ಇದು ಫುಲ್ಲು ಕಂಪ್ಲೀಟ್ಲಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನ ಝೀರೋ ಮಾಡಿಬಿಡೋ ಥರ ಒಂದು ಟ್ರಿಕ್ ಮಾಡವ್ರೆ ಆಯಿತಾ. ಇದು ಗೌರ್ಮೆಂಟಿಂದ ಬಂದಿಲ್ಲ ಮೆಸೇಜ್, ಬಟ್ ಆ ಥರ ರೆಡಿ ಮಾಡಿ ಹಿಂಗೆ ಕಳಿಸವ್ರೆ. ಆಮೇಲೆ ಈ ಮೆಸೇಜ್ ಬಂದ ತಕ್ಷಣ ಅಲ್ಲಿ ಜಿಯೋದವರು ಕೂಡ ಸ್ಪ್ಯಾಮ್ ಅಂತಲೂ ಕೂಡ ಐಡೆಂಟಿಫೈ ಮಾಡಿ ಅಲ್ಲಿ ನಮ್ಗೆ ಕಳಿಸಿದ್ದಾರೆ ಮೇಲ್ಗಡೆ, ನೀವು ನೋಡ್ಬೋದು. ಸೊ ಇದ್ರ ಮೇಲೂ ನೀವು ಕ್ಲಿಕ್ ಮಾಡಿ ಏನೋ ಮಾಡ್ತೀನಿ ಅಂತಂದರೆ ಸ್ವಲ್ಪ ಹುಷಾರಾಗಿರಿ. ಗೌರ್ಮೆಂಟ್ ಓನ್ ವೆಬ್ಸೈಟಲ್ಲಿ ಒರಿಜಿನಲ್ ವೆಬ್ಸೈಟ್ ಏನಿದೆ ಅಲ್ಲಿ ಏನಾದ್ರು ಹೋಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ದೇನೋ ರೂಲ್ಸ್ ಏನಾರು ಬ್ರೇಕ್ ಆಗಿದೆಯಾ ಇಲ್ವಾ ಅಥವಾ ನಿಜನ ಸುಳ್ಳ ಅಂತ. ನನಗನ್ಸೋ ಇದು ಫೇಕು. ನಾನು ಯಾವತ್ತೂ ಫಾಸ್ಟಾಗಂತೂ ಹೋಗಲ್ಲ. ನನ್ನ ಹತ್ರ ಇರೋ ಡಿಯೋ ಗಾಡಿ ಆರಿಸ್ಕೋಕದ್ದ ಮ್ಯಾಕೆ, ಆಮೇಲೆ ಎನಿ ಟೈಮ್ ಹೆಲ್ಮೆಟ್ ಅಂತೂ ಹಾಕಿರ್ತೀನಿ, ಅದಂತೂ ಪಕ್ಕ ಫಿಕ್ಸು. ಸೊ ನಾನು ಯಾವುದು ರೂಲ್ಸ್ ಬ್ರೇಕ್ ಮಾಡಿಲ್ಲ ಗೈಸ್. ಇದಂತೂ ಪಕ್ಕ ಫೇಕ್ ಮೆಸೇಜ್ ಎಲ್ರಿಗೂ ಬರ್ತದೆ. ಹೊಸ ವರ್ಷಕ್ಕೆ ಹೊಸ ಥರ ಹೊಸಬ್ರು ಬರಬೇಕು, ಹೊಸ್ತನ ತರಬೇಕು ಅಂದಂಗೆ ರಾಮಾಚಾರಿ ಡೈಲಾಗ್ ಥರ. ಹುಷಾರಾಗಿರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹುಷಾರಾಗಿರಿ ಕೇಳಿ. ಇದೇ ಥರ ವೀಡಿಯೋಸ್ಗಳು ಫಾಲೋ ಮಾಡ್ಕೊಳ್ಳಿ. ಏನು ಗೈಸ್ ಸಮಾಚಾರ, ಇನ್ನೇನು ಇಲ್ಲ ಅನ್ಕೋತೀನಿ. ಹೇಳ್ತಾವೆ ನೀನು ಫಾಲೋ ಮಾಡ್ತಾರೆ. 3 ಲಕ್ಷ ಯಾವಾಗ ಮಾಡೀರಾ, ಪಟಾಪಟ್ ಮಾಡ್ಕೊಳ್ಳಿ ಗೈಸ್.